ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಈ ಹಿಂದಿನ ತರಗತಿಯಲ್ಲಿ ನಾವು ಮಧ್ಯಕಾಲೀನ ಭಾರತದಲ್ಲಿ ಸ್ತ್ರೀಯರ ಸ್ಥಾನಮಾನ ಹೇಗಿತ್ತು ಎಂಬುದನ್ನು ಸಂಕ್ಷಿಪ್ತವಾಗಿ ನಾವು ತಿಳಿದುಕೊಂಡಿದ್ವಿ. ಈಗ ಅದರ ಮುಂದುವರೆದ ಭಾಗವನ್ನು ಅಭ್ಯಾಸ ಮಾಡೋಣ. ಸ್ಟೇಟಸ್ ಆಫ್ ವುಮೆನ್ ಇನ್ ಮಿಡಿವಲ್ ಪೀರಿಯಡ್. ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಆಫ್ ದಿಸ್ ಸೆಷನ್. ಈ ಸೆಷನ್ನ ಕಲಿಕೆಯ ಪ್ರಮುಖ ಉದ್ದೇಶಗಳು ಏನು? To understand the social evil like child marriage, prohibition of widow remarriage, practice of sati, parda system, devadasi system that existed during medieval period. ಈ ಮಧ್ಯಕಾಲೀನ ಭಾರತದಲ್ಲಿ ಇದ್ದಂಥ ಸಾಮಾಜಿಕ ಅನಿಷ್ಟ ಪದ್ಧತಿಗಳಾದಂತಹ ಬಾಲ್ಯ ವಿವಾಹ, ವಿಧವಾ ಪುನರ್ವಿವಾಹ ನಿಷೇಧ, ಸತಿ ಪದ್ಧತಿ, ಪರ್ದಾ ಪದ್ಧತಿ, ದೇವದಾಸಿ ಪದ್ಧತಿಯ ಬಗ್ಗೆ ತಿಳಿದುಕೊಳ್ಬೇಕಾಗುತ್ತೆ. ಸ್ಟೇಟಸ್ ಆಫ್ ವುಮೆನ್ ಇನ್ ಮಿಡಿವಲ್ ಪೀರಿಯಡ್, ಅದರಲ್ಲಿ ಮೊದಲನೇದಾಗಿ ದಿ ಪ್ರಾಕ್ಟೀಸ್ ಆಫ್ ಚೈಲ್ಡ್ ಮ್ಯಾರೇಜ್. ಅದಕ್ಕೂ ಮುನ್ನ ಮಧ್ಯಕಾಲೀನ ಭಾರತದಲ್ಲಿ ಸ್ತ್ರೀಯರು ಅನೇಕ ಸಮಸ್ಯೆಗಳನ್ನು ಎದುರಿಸ್ತಿದ್ರು. ಅದರಲ್ಲಿ ಮೊದಲನೇದಾಗಿ ಚೈಲ್ಡ್ ಮ್ಯಾರೇಜ್, ಬಾಲ್ಯ ವಿವಾಹ ಪದ್ಧತಿ. ಚೈಲ್ಡ್ ಮ್ಯಾರೇಜ್ ಅಂದರೆ ಮ್ಯಾರೇಜ್ ಆಫ್ ಗರ್ಲ್ ಬಿಫೋರ್ ದಿ ಏಜ್ ಆಫ್ 18 ಇಯರ್ಸ್. ಪ್ರಸ್ತುತ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಹೆಣ್ಣು ಮಕ್ಕಳ ಒಂದು ವಿವಾಹಕ್ಕೆ ನಾವು ಬಾಲ್ಯ ವಿವಾಹ ಅಂತೇಳಿ ಕರಿತೀವಿ. ಅಪ್ರಾಪ್ತ ವಯಸ್ಸಿನಲ್ಲಿಯೇ ಮಕ್ಕಳ ವಿವಾಹವನ್ನು ಏರ್ಪಡಿಸುವಂಥ ಒಂದು ಪದ್ಧತಿಯನ್ನು ಬಾಲ್ಯ ವಿವಾಹ ಅಂತಲೂ ನಾವು ಕರಿಬಹುದು. ಈ ಪದ್ಧತಿಯು ಆಚರಣೆಗೆ ಬರುವುದಕ್ಕೆ ಪ್ರಮುಖ ಕಾರಣ ಮಧ್ಯಕಾಲೀನ ಭಾರತದಲ್ಲಿನ ಕೆಲ ದಾಳಿಕಾರರು ಮಕ್ಕಳ ಒಂದು ಶೀಲಹರಣ ಮಾಡುವರೆಂಬ ಭಯದಿಂದ ಹಾಗೂ ಪ್ರೌಢಾವಸ್ಥೆಗೆ ಬಂದ ಹೆಣ್ಣು ಮಕ್ಕಳ ಅಪಹರಣವನ್ನು ಮಾಡ್ತಾರೆ ಎಂಬ ಭೀತಿಯಿಂದ ತಂದೆ ತಾಯಿಗಳು ತಮ್ಮ ಹೆಣ್ಣು ಮಕ್ಕಳಿಗೆ ಅವರನ್ನು ಇನ್ನೂ ಬಾಲ್ಯಾವಸ್ಥೆಯಲ್ಲಿದ್ದಾಗಲೇ ವಿವಾಹವನ್ನು ಮಾಡುವಂಥದ್ದು ಅನಿವಾರ್ಯ ಆಗೋಯಿತು. ಸೊ ಇದರಿಂದಾಗಿ ಹೆಣ್ಣು ಮಕ್ಕಳು ಅಪ್ರಾಪ್ತ ವಯಸ್ಸಿನಲ್ಲಿದ್ದಾಗಲೇ ಕೌಟುಂಬಿಕ ಹೊರೆಯನ್ನು ಹೊರುವ ಮೂಲಕ ಮಕ್ಕಳನ್ನು ಹೆರುವ ಹಾಗೂ ಅವರನ್ನು ಸಾಕುವ ಒಂದು ಹೊಣೆಯನ್ನು ನಿಭಾಯಿಸಬೇಕಾದ ಪರಿಸ್ಥಿತಿ ಅವತ್ತು ಎದುರಾಗಿತ್ತು. ಅಲ್ಲದೆ ಚಿಕ್ಕ ವಯಸ್ಸಿನಲ್ಲಿಯೇ ಗಂಡಂದಿರನ್ನು ಕಳೆದುಕೊಂಡವರು ಬಾಲ ವಿಧವೆಯರಾಗಿ ಜೀವನ ಪೂರ್ತಿ ನರಳಬೇಕಾಯಿತು. ಇದು ಹೀಗಾಗಿ ಮಧ್ಯಕಾಲೀನ ಭಾರತದಲ್ಲಿ ಬಾಲ್ಯ ವಿವಾಹ ಪದ್ಧತಿ ಅನ್ನೋದು ಒಂದು ಸಾಮಾಜಿಕ ಅನಿಷ್ಟ ಪದ್ಧತಿಯಾಗಿ ಅವತ್ತು ಕಾಡ್ತಿತ್ತು. ಇನ್ನು ಎರಡನೇದಾಗಿ ಪ್ರೊಹಿಬಿಷನ್ ಆನ್ ವಿಡೋ ಮ್ಯಾರೇಜ್, ವಿಧವಾ ವಿವಾಹ ನಿಷೇಧ. ವಿಡೋಸ್ ವರ್ ಕನ್ಸಿಡರ್ಡ್ ಆ್ಯಸ್ ಇನ್ಆಸ್ಪಿಷಿಯಸ್. ವಿಧವೆಯರನ್ನು ಅಮಂಗಳಕರರು ಅಂತೇಳಿ ನಾವು ಅಂದು ಪರಿಗಣಿಸಲಾಗಿತ್ತು. ಅಮಂಗಳಕರ ಅಂತ ವ್ಯಕ್ತಿಗಳೆಂದು ಅವತ್ತು ಪರಿಗಣಿಸಲಾಗಿತ್ತು. ಜೊತೆಗೆ ವುಮೆನ್ ವರ್ ಪ್ರೊಹಿಬಿಟೆಡ್ ಟು ಪಾರ್ಟಿಸಿಪೇಟ್ ಇನ್ ರಿಲಿಜಿಯಸ್ ಫಂಕ್ಷನ್ಸ್. ಧಾರ್ಮಿಕ ಕ್ರಿಯಾವಿಧಾನಗಳಲ್ಲಿ ಅವರು ಭಾಗಿಯಾಗಲಿಕ್ಕೆ ಅವಕಾಶವನ್ನು ಕೊಟ್ಟಿರಲಿಲ್ಲ. ಸೊ ಪ್ರಾಚೀನ ಕಾಲದಲ್ಲಿ ಧರ್ಮಶಾಸ್ತ್ರಗಳು ವಿಧವಾ ಪುನರ್ವಿವಾಹದ ಮೇಲೆ ವಿಧಿಸಿದ್ದಂಥ ನಿಷೇಧಗಳನ್ನು ಆ ಅವಧಿಯಲ್ಲಿ ಕಟ್ಟುನಿಟ್ಟಾಗಿ ಅನುಸರಿಸಲಾಗ್ತಿತ್ತು. ಪಾತಿವ್ರತ್ಯದ ವೈಭವೀಕರಣದಿಂದಾಗಿ ವಿಧವೆಯರು ಪುನಃ ವಿವಾಹ ಮಾಡಿಕೊಳ್ಳುವ ಒಂದು ಪ್ರಶ್ನೆಯೇ ಅವತ್ತಿರಲಿಲ್ಲ ವಿದ್ಯಾರ್ಥಿಗಳೇ. ಜೊತೆಗೆ ಈ ಅವಧಿಯಲ್ಲಿ ವಿಧವೆಯನ್ನು ಅಮಂಗಳಕರ ವ್ಯಕ್ತಿಗಳೆಂದು ಪರಿಗಣಿಸಿ ಅವರಿಗೆ ಧಾರ್ಮಿಕ ವಿಧಿಗಳಲ್ಲಿ ಭಾಗವಹಿಸುವ ಹಕ್ಕನ್ನು ನಿರಾಕರಿಸಿ ಅವರನ್ನು ಮನೆ ಕೆಲಸಗಳಿಗೆ ನಿಯುಕ್ತಿ ಮಾಡಿ ದುಡಿಸ್ಕೊಳ್ತಿದ್ದಂಥ ಒಂದು ಪ್ರವೃತ್ತಿ ಅನ್ನೋದು ಅವತ್ತು ಜಾಸ್ತಿ ಆಗಿತ್ತು. ಇವರ ಸಾಮಾಜಿಕ ಸ್ಥಾನಮಾನ ಅತ್ಯಂತ ನಿಕೃಷ್ಟ ಮಟ್ಟದ್ದಾಗಿತ್ತು. ಈ ಅವಧಿಯಲ್ಲಿ ವಿಧವೆಯರ ಮೇಲಿನ ಲೈಂಗಿಕ ಆಕರ್ಷಣೆಯನ್ನು ತೊಡೆದು ಹಾಕುವ ಸಲುವಾಗಿ ಅವರ ಕೇಶಮುಂಡನವನ್ನು ಮಾಡಿಸ್ತಾ ಇದ್ರು. ಅಂದರೆ ಅವರ ತಲೆಯನ್ನು ಬೋಳಿಸಿ ಕೆಂಪು ಅಥವಾ ಬಿಳಿ ಸೀರೆಯನ್ನು ಉಡಿಸಿ ಎಲ್ಲ ಬಗೆಯ ಆಭರಣ ಮತ್ತು ಸೌಂದರ್ಯ ವರ್ಧಕಗಳನ್ನು ತೊಡೆದಂತೆ ನಿರ್ಬಂಧವನ್ನು ವಿಧಿಸಲಾಗಿತ್ತು.
ಇನ್ನು ಮುಂದುವರೆದಂತೆ ಮತ್ತೊಂದು ಅನಿಷ್ಟ ಪದ್ಧತಿ ಅವತ್ತು ಜನ್ಮ ತಾಳಿತ್ತು. ಅದು ಯಾವುದಪ್ಪ ಅಂತಂದರೆ ಸತಿ ಪದ್ಧತಿ, ಪ್ರಾಕ್ಟೀಸ್ ಆಫ್ ಸತಿ. ಸತಿ ಪದ್ಧತಿ ಅಂದರೆ ಮರಣವನ್ನು ಹೊಂದಿದ ಪತಿಯ ಜೊತೆಯಲ್ಲಿಯೇ ಜೀವಂತಳಾಗಿರುವಂಥ ಪತ್ನಿ ಸದ್ಗತಿ ಪಡೆಯುವ ನಂಬಿಕೆಯೊಂದಿಗೆ ಚಿತೆಗೇರುವಂಥದ್ದಾಗಿತ್ತು. ಬಹಳ ಸರಳವಾಗಿ ಅರ್ಥೈಸಿಕೊಳ್ಳುವುದಾದರೆ ಸತಿ ಪದ್ಧತಿ ಎಂದರೆ ತನ್ನ ಗಂಡನ ಮರಣಾನಂತರ ಸತಿ ಆದವಳು ಗಂಡನ ಚಿತೆಯಲ್ಲಿ ಬಿದ್ದು ಪ್ರಾಣ ಕಳೆದುಕೊಳ್ಳುವಂಥದ್ದಾಗಿತ್ತು. ಈ ಪದ್ಧತಿಯನ್ನು ರಾಜಾರಾಮ್ ಮೋಹನ್ ರಾಯ್ರವರ ಒಂದು ಪ್ರಯತ್ನದ ಫಲವಾಗಿ ಅಂದಿನ ಬ್ರಿಟಿಷ್ ಗವರ್ನರ್ ಜನರಲ್ ಆದಂಥ ಲಾರ್ಡ್ ವಿಲಿಯಂ ಬೆಂಟಿಂಕ್ ರವರು ಈ ಪದ್ಧತಿಯನ್ನು ನಿಷೇಧ ಮಾಡ್ತಾರೆ. ಸೊ ಈ ಸತಿ ಪದ್ಧತಿಯನ್ನು ರಜಪೂತ ಸಮುದಾಯದಲ್ಲಿ ಜೋಹಾರ್ ಅಂತೇಳಿ ಗುರುತಿಸಿಕೊಂಡಿದೆ. ಇದು ಸರ್ ನಿಮ್ಗೆಲ್ರಿಗೂ ಗೊತ್ತಿದೆ, ಸಮಾಜ ಸುಧಾರಕರಾದಂತಹ ರಾಜಾರಾಮ್ ಮೋಹನ್ ರಾಯ್ರವರು ಈ ಸತಿ ಪದ್ಧತಿಯನ್ನು ನಿಷೇಧ ಮಾಡಲಿಕ್ಕೆ ಪ್ರಮುಖ ಕಾರಣ ಯಾವುದು ಅಂತಂದರೆ, ಅವರ ಅಣ್ಣ ತೀರ್ಕೊಂಡಿರ್ತಾರೆ. ಅಂಥ ಸಂದರ್ಭದಲ್ಲಿ ಅವರ ಕಣ್ಣೆದುರಿಗೇನೆ ಅವರ ಅತ್ತಿಗೆಯನ್ನು ಈ ಸತಿ ಪದ್ಧತಿಗೆ ದೂಡ್ತಾರೆ. ಆಗ ಆಕೆ ಚಿತೆಗೇರುವಂಥ ಸಂದರ್ಭದಲ್ಲಿ ತನ್ನ ಆಕ್ರೋಶವನ್ನು, ಆಕ್ರಂದವನ್ನು ಅಳುವ ಮೂಲಕ ಕಿರ್ಚ್ಕೊಳ್ತಾಳೆ, ವ್ಯಕ್ತಪಡಿಸ್ತಾಳೆ. ಅಂಥ ಸಂದರ್ಭದಲ್ಲಿ ಅವಳು ಕಿರ್ಚ್ಕೊಳ್ಳುವಂಥ ಧ್ವನಿ ಯಾರಿಗೂ ಕೇಳಬಾರ್ದು ಅಂತೇಳಿ ಆ ಸಮಯದಲ್ಲಿ ನಗಾರಿಗಳನ್ನು, ಢಮರುಗಳನ್ನು, ಡೋಲುಗಳನ್ನು ಬಡಿತಾರೆ. ಈ ಒಂದು ಸನ್ನಿವೇಶ ಅವರ ಮನಸ್ಸಿನ ಮೇಲೆ ಗಂಭೀರವಾದಂಥ ಒಂದು ಪರಿಣಾಮವನ್ನು ಉಂಟು ಮಾಡುತ್ತೆ. ಅವತ್ತು ಡಿಸೈಡ್ ಮಾಡ್ತಾರೆ ಈ ಪದ್ಧತಿಯನ್ನು ಏನಾದರೂ ಮಾಡಿ ಬ್ರಿಟಿಷ್ ಗೌರ್ಮೆಂಟ್ಗೆ ತಿಳಿಸುವ ಮೂಲಕ ಆ ಒಂದು ಪದ್ಧತಿಯನ್ನು ಸಂಪೂರ್ಣವಾಗಿ ನಿಷೇಧ ಮಾಡಬೇಕಂತೇಳಿ ಅವತ್ತು ಪಣ ತೊಡ್ತಾರೆ. ಸೊ ಆ ನಿಟ್ಟಿನಲ್ಲಿ ಲಾರ್ಡ್ ವಿಲಿಯಂ ಬೆಂಟಿಂಕನ ನೆರವಿನೊಂದಿಗೆ ಈ ಪದ್ಧತಿಯನ್ನು ನಿಷೇಧ ಮಾಡಲಿಕ್ಕೆ ಸಂಬಂಧಪಟ್ಟಾಗಿ ಒಂದು ಕಾಯ್ದೆಯನ್ನು ಕೂಡ ರೂಪಿಸ್ತಾರೆ. ಸೊ ರಜಪೂತ ಸಮುದಾಯದಲ್ಲಿ ಇದು ಜೋಹಾರ್ ಅಂತೇಳಿ ಗುರುತಿಸಿಕೊಂಡಿತ್ತು. ಜೋಹಾರ್ ಅಂದರೆ ಸಾಮೂಹಿಕ ಆತ್ಮ ಬಲಿದಾನ. ಅಂದರೆ ಯುದ್ಧದ ದಾಳಿಗಳ ಸಮಯದಲ್ಲಿ ಮುಸ್ಲಿಂ ಆಕ್ರಮಣಕಾರರಿಗೆ ಸೋತು ಶರಣಾಗಿ ಲೈಂಗಿಕ ಅತ್ಯಾಚಾರಕ್ಕಾಗಿ ಒಳಗಾಗುವ ಮೊದಲೇ ಪರಿಶುದ್ಧವಾಗಿ ಪತಿವ್ರತೆಯರಾಗಿಯೇ ಸಾಯುವುದು ಉತ್ತಮ ಎಂದು ತಿಳಿದು ದೊಡ್ಡ ಚಿತೆಯೊಂದನ್ನು ಅವರು ಏರ್ಪಡಿಸಿಕೊಂಡು ಸಾಮೂಹಿಕವಾಗಿ ಚಿತೆಗೇರುವುದರ ಮೂಲಕ ತಮ್ಮನ್ನು ಬಲಿದಾನ ಮಾಡಿಕೊಳ್ತಿದ್ರು. ಯಾರು? ರಜಪೂತ ಹೆಣ್ಣು ಮಕ್ಕಳು. ಈ ಸತಿ ಪದ್ಧತಿಯನ್ನು ಆಗಲೇ ಹೇಳಿದಾಗೆ ರಾಜಾರಾಮ್ ಮೋಹನ್ ರಾಯ್ರವರು ಬ್ರಿಟಿಷ್ ಗವರ್ನರ್ ಜನರಲ್ ಆದಂತಹ ಲಾರ್ಡ್ ವಿಲಿಯಂ ಬೆಂಟಿಂಕ್ ರವರ ನೆರವಿನೊಂದಿಗೆ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವಂಥ ಒಂದು ದಿಟ್ಟ ಹೆಜ್ಜೆಯನ್ನು ಅವತ್ತು ಇಟ್ಟಿದ್ದಂಥದ್ದು ಒಂದು ಉತ್ತಮವಾದಂಥ ಬೆಳವಣಿಗೆ. ಸೊ ಮತ್ತೊಂದು ಅನಿಷ್ಟ ಪದ್ಧತಿ ಅವತ್ತು ಇದ್ದಂಥದ್ದು ಪರ್ದಾ ಸಿಸ್ಟಮ್. ಸೊ ಪರ್ದಾ ಸಿಸ್ಟಮ್ ಅಥವಾ ಪರ್ದಾ ಪದ್ಧತಿ ಅಂದರೆ ಏನಪ್ಪ ಅಂತಂದರೆ, ಪುರುಷರ ತೀಕ್ಷ್ಣ ನೋಟದಿಂದ ತಪ್ಪಿಸಿಕೊಳ್ಳಲು ಸ್ತ್ರೀಯರು ತಮ್ಮ ಮುಖ ಕಾಣಿಸದಂತೆ ಮುಖದ ಸುತ್ತ ಬಟ್ಟೆಯೊಂದನ್ನು ಮುಸುಕಿನಂತೆ ಹಾಕಿಕೊಳ್ಳುವಂಥ ಒಂದು ಪದ್ಧತಿಯನ್ನು ಈ ಪರ್ದಾ ಪದ್ಧತಿ ಅಂತ ಹೇಳಿ ಅವತ್ತು ಕರಿತಾ ಇದ್ವು. ಮುಸ್ಲಿಂ ದಾಳಿಯ ನಂತರ ಸ್ತ್ರೀಯರ ಮೇಲಿನ ಅತ್ಯಾಚಾರಗಳು ಹೆಚ್ಚಾದವು. ಇದರ ಪರಿಣಾಮದಿಂದಾಗಿ ತಮ್ಮ ರೂಪ ಸೌಂದರ್ಯಗಳೇ ತಮಗೆ ಶತ್ರುಗಳಾಗಬಾರ್ದೆಂಬ ಇದರಿಂದ ಹಿಂದೂ ಸ್ತ್ರೀಯರು ಕೂಡ ಪರ್ದಾ ಪದ್ಧತಿಯನ್ನು ಧರಿಸಲು ಪ್ರಾರಂಭಿಸಿದರು. ಈ ಮುಸ್ಲಿಂ ಸಮುದಾಯದಲ್ಲಿ ಇಂದಿಗೂ ಕೂಡ ಈ ಪರ್ದಾ ಸಿಸ್ಟಮನ್ನು ನಾವು ನೋಡಬಹುದು. ವಿದೇಶಿ ಆಕ್ರಮಣಗಳ ನಂತರ ಸ್ತ್ರೀಯರ ಮೇಲಿನ ಅತ್ಯಾಚಾರಗಳು ಎಲ್ಲೇ ಮೀರಿದಾಗ ಆಗಲೇ ಹೇಳಿದಾಗೆ ತಮ್ಮ ರೂಪ ಸೌಂದರ್ಯಗಳೇ ತಮಗೆ ಶತ್ರುವಾಗಬಾರದೆಂದು ಹಿಂದೂ ಸ್ತ್ರೀಯರು ಸಹ ಈ ಪರ್ದಾವನ್ನು ಧರಿಸ್ತಾ ಇದ್ರು. ಇದರಿಂದಾಗಿ ಮಹಿಳೆಯರ ಮುಖದ ಮೇಲಿನ ಪರದೆಯೊಂದಿಗೆ ಮೌಢ್ಯತೆಯ ತೆರೆಯನ್ನು ಅವಳು ಎಳೆದುಕೊಳ್ಬೇಕಾಯಿತು. ಅದೇ ರೀತಿ ಇನ್ನೊಂದು ಅನಿಷ್ಟ ಪದ್ಧತಿ ಇತ್ತು, ದೇವದಾಸಿ ಸಿಸ್ಟಮ್, ದೇವದಾಸಿ ಪದ್ಧತಿ. ಧರ್ಮದ ಹೆಸರಿನಲ್ಲಿ ಸ್ತ್ರೀಯರನ್ನು
ಸಂಗೀತ ನೃತ್ಯಗಾರ್ತಿಯರನ್ನಾಗಿ ಮತ್ತು ದೇವಸ್ಥಾನದ ಸೇವಕಿಯರನ್ನಾಗಿ ಮುಡಿಪಿಡುವ ಪದ್ಧತಿಯನ್ನೇ ದೇವದಾಸಿ ಪದ್ಧತಿ ಅಂತೇಳಿ ಕರೀತಾ ಇದ್ರು. ದೇವರ ಆರಾಧನೆಯಲ್ಲಿ ನೃತ್ಯ ಸಂಗೀತಗಳ ವ್ಯಾಪಕ ಬಳಕೆ ಆರಂಭವಾದ ಮಧ್ಯಕಾಲೀನ ಯುಗದಲ್ಲಿ ದೇವದಾಸಿ ಪದ್ಧತಿ ಬೆಳೆದು ಬಂತು. ಅದೇ ರೀತಿ ಇದು ಆರಂಭದಲ್ಲಿಯೇ ದೇವರ ಸೇವೆಗೆಂದು ಧರ್ಮಶ್ರದ್ಧೆಯಿಂದ ಗುರುತಿಸಿಕೊಂಡಂಥದ್ದು ನಂತರ ತನ್ನ ಉದ್ದೇಶವನ್ನು ಕಳೆದುಕೊಂಡಿತು. ದೇವಸ್ಥಾನದ ಯಾತ್ರೆಗಾಗಿ ಬರುವ ಶ್ರೀಮಂತ ಯಾತ್ರಿಕರ ಲೈಂಗಿಕ ಬಯಕೆಗಳನ್ನು ಈಡೇರಿಸಲು ಈ ದೇವದಾಸಿಯರನ್ನು ಬಳಸುವುದರ ಮೂಲಕ ಅವರನ್ನು ವೇಶ್ಯೆಯರನ್ನಾಗಿ ಮಾಡಲಾಯಿತು. ಮಧ್ಯಕಾಲೀನ ಯುಗದುದ್ದಕ್ಕೂ ಸ್ತ್ರೀಯರ ಅಂತಸ್ತುಗಳು ಅವನತಿಗೊಳ್ಳುತ್ತಲೇ ಹೋಯಿತು. ಆದರೆ ಈ ಅವಧಿಯಲ್ಲಿ ಶ್ರೀ ರಾಮಾನುಜಾಚಾರ್ಯ, ಚೈತನ್ಯರು, ಗುರುನಾನಕರು, ಕಬೀರ್ದಾಸರು, ಮೀರಾಬಾಯಿ ಮುಂತಾದವರಿಂದ ಸಂಘಟಿಸಲ್ಪಟ್ಟಂಥ ಒಂದು ಭಕ್ತಿ ಆಂದೋಲನವು ಸ್ತ್ರೀಯರ ಅಂತಸ್ತಿನ ಸುಧಾರಣೆಯಲ್ಲಿ ಸ್ವಲ್ಪ ಮಟ್ಟಿಗೆ ಸ್ತ್ರೀಯರ ಅಂತಸ್ತನ್ನು ಸುಧಾರಿಸುವಲ್ಲಿ ಸ್ವಲ್ಪ ಮಟ್ಟಿಗೆ ಸಹಕಾರಿಯಾಯಿತು. ಈ ಮಧ್ಯಕಾಲೀನ ಯುಗದಲ್ಲಿಯೂ ಸಹ, ಅಂದರೆ ಈ ಅಂಧಕಾರದ ಕಾಲದಲ್ಲಿಯೂ ಸಹ ಮಿಂಚಿದ ಕೆಲವು ವೀರ ಮಹಿಳೆಯರು ಪುರುಷರಂತೆ ಖಡ್ಗ ಹಿಡಿದು ಯುದ್ಧ ಮಾಡಿದರು ಅಂತೇಳಿ ಇತಿಹಾಸದಲ್ಲಿ ನಮಗೆ ತಿಳಿದು ಬರುತ್ತೆ. ಅಂತಹ ಪ್ರಮುಖ ನಾರಿಮಣಿಯರು ಯಾರು ಅಂತಂದರೆ ವುಮೆನ್ ಅಚೀವರ್ಸ್ ಆಫ್ ಮಿಡಿವಲ್ ಏಜ್. ಅದರಲ್ಲಿ ಅತಿ ಮುಖ್ಯವಾಗಿ ರಾಣಿ ಪದ್ಮಿನಿ, ಅಹಲ್ಯಬಾಯಿ, ಅಕ್ಕ ಮಹಾದೇವಿ, ರಾಣಿ ಶಾಂತಲೆ, ಜಿಜಾಬಾಯಿ, ರಾಣಿ ಚೆನ್ನಮ್ಮ, ಇನ್ನು ಮುಂತಾದವರು. ಇವರು ಮಧ್ಯಕಾಲೀನ ಭಾರತದಲ್ಲಿ ಮಿಂಚಿದ ವೀರ ಮಹಿಳೆಯರಾಗಿ ಗುರುತಿಸಿಕೊಂಡಿದ್ದವರು. ವಿದ್ಯಾರ್ಥಿಗಳೇ, ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯ ಆಯಿತು. ಮುಂದಿನ ತರಗತಿಯಲ್ಲಿ ನಾವು ಆಧುನಿಕ ಭಾರತದಲ್ಲಿ ಸ್ತ್ರೀಯರ ಸ್ಥಾನಮಾನ ಹೇಗಿತ್ತು ಎಂಬುದನ್ನು ತಿಳಿದುಕೊಳ್ಳೋಣ. ಧನ್ಯವಾದಗಳು. ಥ್ಯಾಂಕ್ ಯು.